ನಾಡಿನ ಎಲ್ಲ ಸಂತ ಮಹಾತ್ಮರನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆಗೆ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಉತ್ತರಪ್ಪ ಅಂತಂದ್ರೆ ನಮ್ಗೆ ಸವಿ ನೆನಪು ಬರ್ತಾವ. ಹಿಂದಿನ ಸಮಾಜದಾಗ ಹೆಂಗೆ ನಾವು ಮಾಡಿದ್ರೆ ಹಂಗೆ ಮಾಡ್ಕೊಂತಿದ್ವಿ, ಹಿಂಗೆ ಮಾಡ್ಕೊಂತಿದ್ವಿ, ಚಾಕ್ಲೇಟ್ ಅನ್ಸೋದೇ ಇಲ್ಲ. ಅದೊಂದು ರೂಪು ಬಹಳಷ್ಟು ವಿಶೇಷವಾಗಿರುವಂಥ ಈ ಒಂದು ಉತ್ತರಪ್ಪನ ಆಚರಣೆ ಹಿಂದೆ ದಾಸೋಹವನ್ನು ಕೂಡ ಏರ್ಪಡಿಸಿದ್ದಾರೆ. ಮಹಾತ್ಮರು ಮಾತನಾಡ್ತಾರೆ ಏನಂತಂದ್ರೆ, ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡ್ಕೋಬೇಕು ಸ್ವಲ್ಪಗಳಿಲ್ಲ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ. ಭಗವಂತನ ಒಂದು ವಿಶಾಲವಾಗಿರುವಂತಹ ಭೂಮಿಯನ್ನು ಜನ್ಮವನ್ನು ನೀಡಿ ನಮ್ಮದೇ ಆಗಿರುವಂತಹ ಒಂದು ಗುರುತನ್ನ ಈ ಒಂದು ಪ್ರಪಂಚಕ್ಕೆ ಕೊಟ್ಟಿರ್ತಾರೆ. ಅದನ್ನು ನಾವು ಯಾವ ರೀತಿಯಾಗಿ ಜೀವನವನ್ನು ಸಾಗಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗ್ತಾ ಇರ್ತದೆ. ಅದಕ್ಕೆ ಬಸವಾದ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ಏನಂತಂದ್ರೆ, ನೀನಲ್ಲಿದರೆ ಹೊರಡುವುದಯ, ನೀನಲ್ಲಿದರೆ ಹೊರಡುವುದಯ, ನೀನಲ್ಲಿದರೆ ವಿಶ್ವಮೃತವುದಯ, ನೀನಲ್ಲಿದರೆ ಸಕಲ ಪದಾರ್ಥಗಳು ಇದರಲ್ಲಿ ದೇವ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನೇರವಾಗಿ ಭಗವಂತನ ಕುರಿತು ಹೇಳ್ತಾ ಹೋಗುವಂತಹ ಪ್ರಸಂಗದಲ್ಲಿ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ನೀನಲ್ಲಿದರೆ ಹೊರಡುವುದಯ, ನೀವು ಹೊರದಂದ್ರೆ ಏನು ಗುಪ್ತವಾದಂಥ ಭೂಮಿ ಸಹಿತ ಗುಪ್ತ ಬರ್ತದೆ. ಹಸಿರಾಗಿರುವಂಥ ಮರವನ್ನ ಹಸಿರಾಗಿರುವಂಥ ಬೆಳೆ ಬರ್ತದೆ. ನೀನಲ್ಲಿದರೆ ಬಡವಾಗಿರುವಂಥ ಆಟ ಸಹಿತ ಹಾಲನ್ನು ಕೊಡ್ತದೆ. ನೀನಲ್ಲಿದರೆ ಸಕಲ ಪದಾರ್ಥಗಳು ನೀವು ಒಂದು ವೇಳೆ ಬರ್ತೀನಿ ಅಂತಂದ್ರೆ ಗುಪ್ತವಾಗಿರುವಂಥ ಭೂಮಿ ಸಹಿತ ಬೆಳೆಯನ್ನು ಕೊಡ್ತದೆ. ಅದು ಕೇವಲ ಒಂದೇ ಬೆಳೆ ಅಲ್ಲ, ಅನೇಕ ಬೆಳೆಗಳನ್ನು ಕೊಡ್ತದೆ. ನೀನೊಳಗೆ ಸಕಲ ಪದಾರ್ಥಗಳನ್ನು ನೀವು ಒಳ್ಳೆದಂತಂದ್ರೆ ಸಕಲವೂ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಂಗೆ ಮಗು ಅಂತಂದ್ರೆ ಯಾವ ರೀತಿ ನಾವು ನೋಡ್ತೀವಿ ಅಂತಂದ್ರೆ ದೇವರ ಸಮಾನ ಅಂತ ನೋಡ್ತೀವಿ. ಯಾಕಂದ್ರೆ ಜನರ ಕಾರ್ಯದ ಮುಖ ಮಗುವನ್ನ ದೇವರ ಸಮಾನ ಅಂತ ನೋಡ್ತೇವೆ. ಅಂತ ಮಗುವಿನ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಕಾರ್ಯಕ್ರಮ ನೋಡಿ. ಇಂಥ ಕಾರ್ಯಕ್ರಮಕ್ಕೆ ಒಂದು ಆಶ್ರಮದಲ್ಲೇ ಯಾಕೆ ಇಟ್ಕೊಂಡ್ರು ಅಂತಂದ್ರೆ, ಇಲ್ಲಿ ಆಧ್ಯಾತ್ಮ ಜೀವನ ಹೆಚ್ಚು ಸೆಳೆಯುವಂತ ಕೇಂದ್ರ ಅಂತಂದ್ರೆ ಇಂಥ ಒಂದು ಪೂರ್ಣವಾಗಿರುವಂತ ಕೇಂದ್ರ. ಆಧ್ಯಾತ್ಮಿಕವಾಗಿ ಮಕ್ಕಳನ್ನ ಬೆಳೆಸಬೇಕು. ಯಾಕಂದ್ರೆ ಸಂಸ್ಕಾರ ಕೊಡೋದೇ ಮಕ್ಕಳಿಗೆ ಬಾಲ್ಯದಲ್ಲಿ ಅಂತ. ಯಾಕಂದ್ರೆ ಆತನಿಗೆ ಬಾಲ್ಯದಲ್ಲಿ ಏನೇನು ಸಂಸ್ಕಾರ ಕೊಡ್ತೀವಿ, ಆ ಬಾಲ್ಯದಲ್ಲಿ ಏನು ಸಂಸ್ಕಾರ ಕೊಡ್ತೀವಿ ಅದೇ ಸಂಸ್ಕಾರ ಆತನ ಜೀವನ ಪರ್ಯಂತ ಇರ್ತದೆ. ಯಾಕಂದ್ರೆ ನೀವು ಏನೇನು ಕಲಿಸ್ತೀವಿ ಅದನ್ನು ಕಲಿಯುವಂತ ವಿಚಾರ ಆ ಬಾಲಕನಿಗೆ ಇರ್ತದೆ. ಅದಕ್ಕೆ ಸಣ್ಣದಿಂದ ಒಳ್ಳೆಯ ವಿಚಾರಗಳು, ಮಹಾತ್ಮನ ಕುರಿತು ಒಳ್ಳೆಯ ಸತ್ಸಂಗ ವಿಚಾರಗಳನ್ನ ಆ ಬಾಲಕನಿಗೆ ನಾವು ಕೊಡಬೇಕಾಗ್ತದೆ. ಒಂದು ಘಟನೆಯನ್ನು ಹೇಳೋಣ, ಅದನ್ನು ಮುಗಿಸ್ತೀನಿ. ಏನಂತಂದ್ರೆ, ಗುರುವಿನ ಕುರಿತಾಗಿರುವಂತ ಒಂದಿಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಗುರುವನ್ನು ಯಾವ ರೀತಿ ಕಾಣಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಒಂದು ಪ್ರಸಂಗ ಬರ್ತದೆ ಏನಂತಂದ್ರೆ, ಒಂದು ಗಿಡ ನೋಡಿಲ್ಲ, ಹಸಿರಾಗಿರುವಂತ ಗಿಡ. ಆ ಗಿಡ ಬಹಳಷ್ಟು ಸ್ವಚ್ಛಂದವಾಗಿ ಹಾರಾಡ್ಕೊಂತ ಇರ್ತದೆ. ಅದನ್ನ ಒಬ್ಬ ಗಿಡ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಹಳ ಮನೆಯೊಳಗೆ ಒಂದು ಪಂಚದಲ್ಲಿ ಹಾಕಿ ಸಾಕ್ತಿರ್ತಾನೆ. ಸಾಕುವಂತ ಪ್ರಸಂಗದೊಳಗೆ ಅದನ್ನು ಒಯ್ದು ಒಂದು ಆಶ್ರಮಕ್ಕೆ ಒಯ್ದು ಕೊಡ್ತಾನೆ. ಆಶ್ರಮದಾಗಿರುವಂತ ಪ್ರಸಂಗದೊಳಗೆ
ನಡೆಸುವಂತ ಗಿಳಿ ಮಾತನಾಡಕ್ಕೆ ಪ್ರಾರಂಭ ಮಾಡ್ತದೆ. ಒಂದು ಪ್ರಸಂಗ ಎದುರಾಗ್ತದೆ. ಅಲ್ಲಿ ಅನೇಕ ಗುರುಗಳು ಬಂದು ಪ್ರವಚನವನ್ನು ಮಾಡ್ತಿರ್ತಾರೆ. ಮಾಡುವಂತಹ ಪ್ರಸಂಗದೊಳಗೆ ಅದು ಕೇಳ್ತದೆ, ಎಲ್ಲಾ ಸುಳ್ಳು ಅಂತ ಹೇಳ್ತಿರ್ತದೆ. ಅವ್ರಿಗೆ ಒಳ್ಳೆ ವಿಚಾರ ಹೇಳ್ತಿರ್ತಾರೆ. ಭಗವಂತ ಸತ್ಯ, ಭಗವಂತನನ್ನ ನಾವು ನಂಬಬೇಕು ಅಂತ ಹೇಳುವಂತಹ ಪ್ರಸಂಗದೊಳಗೆ ಅವಾಗ ಅದೇ ಸತ್ಯ, ಎಲ್ಲಾ ಸುಳ್ಳು ಅಂತ ಆ ಗಿಳಿ ಹೇಳ್ತಿರ್ತದೆ. ಇನ್ನ ಒಂದಿನ ಹೋಗ್ತದೆ, 2 ದಿನ ಹೋಗ್ತದೆ, 3 ದಿನ ಹೋಗ್ತದೆ. ಅದು ಒಂದಾಗಿ ತಿಂಗಳಾಗಿ ಸಹಿತ ಅದೇ ವಿಚಾರ ಮಾಡ್ತದೆ. ಎಲ್ಲಾ ಸುಳ್ಳು ಅಂತ ಹೇಳ್ತಿರ್ತದೆ. ಒಮ್ಮೆ ನೀವು ಹೇಳಿದಲ್ಲ, ಗುರುವಾರನ ನಡೆಯುವ ಅಂತ ಭಗವಂತ ಏನು ಬೋಧನೆಯನ್ನು ಮಾಡಕ್ಕೆ ಅವರು ಹೇಳ್ತಾರೆ. ಹೇಳಿದಾಗ ಗುರುವಾರನ ಕರೆ ಅಂತ ಹೇಳ್ತಾರೆ. ಗಿಳಿ ಕರೆ ಅಂತ ಹೇಳಿದಾಗ ಗುರುಗಳು ಬರ್ತಾರ. ಗುರುಗಳ ನಂತರ ಒಂದಿಷ್ಟು ಮಾತುಗಳನ್ನ ಆಡ್ತಾರ. ಹೇಳಿದಾಗ ಒಂದಿಷ್ಟು ಮಾತನ್ನ ಕೇಳಿ ಅದು ಹೇಳ್ತದ, ನನಗೆ ಒಟ್ಟ ಬಂಧನ ತಪ್ಪೋದು. ನಾನು ನಾನಾಗಿದ್ದೆ, ಸ್ವತಂತ್ರವಾಗಿದ್ದೆ, ನನ್ನ ತಂದು ಬಂಧುಗಳು ಹಾಕಿಟ್ಟಾರ. ಇದರಿಂದ ಹೆಂಗಾದ್ರೂ ಮಾಡಿ ಬಿಡುಗಡೆಯನ್ನ ಮಾಡಿಸುವಂತ ಗಿಳಿ ಕೇಳ್ತದೆ. ಅವಾಗ ಗುರುಗಳಾದ್ರೆ ಕೇಳೋದು ಮಾತಾಡ್ತಾರೆ. ಇಷ್ಟೆಲ್ಲ ಮಾಡಿ ನಿನ್ನ ಬಂಧನದಿಂದ ಮತ್ತೆ ಹೊಂದುತ್ತೆ ಅಂತ ಗುರುಗಳ ಮಾತನ್ನ ಹೇಳ್ತಾರ. ಹೇಳಿ ಹೋಗ್ತಾರ. 2 ದಿನಗಳ ಕಳಿತಾವು. ಆ ಗಿಳಿ ಏನ್ ಮಾಡ್ತಾರೆ ಅಂದ್ರೆ ಸತ್ತ ಬೀಜಕ್ಕೆ ಬಿದ್ದು ಬಿಡ್ತದೆ. ಸತ್ತಾಗಿ ಬೀಜಗಳನ್ನ ಅಲ್ಲಿರುವಂತಹ ಸೈನಿಕರೆಲ್ಲ ಏನ್ ಮಾಡ್ತಾರ, ಗಿಳಿಯನ್ನ ಸತ್ತು ಅಂತೇಳಿ ರಾಣಿ ತಿಳಿತಾರ. ರಾಣಿ ಬಹಳಷ್ಟು ದಿಕ್ಕು ಬಂದು ಅದರ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳ್ಬಿಡ್ತಾರೆ. ಹೇಳಿದಾಗ ಸೈನಿಕರೆಲ್ಲ ಅದನ್ನು ತಗೊಂಡೋಗಿ ಏನ್ ಮಾಡ್ತಾರೆ, ಅಂತ್ಯ ಸಂಸ್ಕಾರ ಮಾಡುವಂತ ಭೂಮಿಯನ್ನು ಮಾಡಿ ತೆಗಿತಾರ. ತೆಗೆದಾಗ ಇನ್ನೇನು ಮಣ್ಣು ಮಾಡಬೇಕು ಅಂತ ಬಂಧದಿಂದ ಹೊರ ತೆಗಿತಾರ. ಬಂಧದಿಂದ ಹೊರ ತೆಗೆದು ನೀರು ಮುಚ್ಚಿಕೊಂಡಾಗ ಪದವನ್ನು ಹಾರಿ ಹೋಗ್ತದೆ ಗಿಳಿ. ಅವಾಗ ಗಿಳಿ ಹೇಳ್ತದೆ, ನೋಡಿ ಗುರುವಿನ ಮಾತನ್ನು ಕೇಳ್ಬಿಟ್ರೆ ಈ ಭಗವಂತನಿಂದ ಹೆಂಗೆ ಪಾರಾಗ್ತೀವಿ ಅನ್ನೋ ವಿಚಾರವನ್ನು ಹೇಳ್ತದೆ. ನಾನು ಗುರುವಿನ ಮಾತನ್ನ ಲಕ್ಷ್ಮಣ ಕೇಳಿದೆ. ಮೊದಲಿಗೆ ನಾ ಎಲ್ಲಿದ್ದೆ, ಬೇಡ ಕ್ರಿಯಾಸಕ್ಕೆ ಪಂಚದಾಗ ಕಬ್ಬಿಣದ ಪಂಚದಾಗಿದ್ದೆ. ಆಮೇಲೆ ಗುರು ಆಶ್ರಮ ಬಂದೆ, ಅಲ್ಲಿ ಬೆಳ್ಳಿ ಪಂಚದ ಹಾಕಿಟ್ರು. ಅಲ್ಲಿಂದ ಮತ್ತೆ ಅರಮನೆ ಬಂದೆ, ಅಲ್ಲಿ ಬಂಗಾರದ ಪಂಚದ ಹಾಕಿದ್ರು. ಆಗ ಸಹಿತ ನನಗೆ ಏನ್ ತಪ್ಪಲಿಲ್ಲ, ಬಂಧನ ಅನ್ನೋದು ತಪ್ಪಲಿಲ್ಲ. ಗುರುವಿನ ಒಂದು ಮಾತನ್ನ ಕೇಳಿದೆ. ಅವ್ರು ಹೇಳಿದ್ರು, ಗುರುಗಳು ಏನ್ ಹೇಳಿದ್ರು, ಸತ್ತಂತ ನೀನು ನಡೆಸೋದು ನೀವು ಬಂಧನದಿಂದ ಮಾಡಕ್ಕೆ ಅಂತೇಳಿ. ಗುರುಗಳ ಒಂದು ಮಾತನ್ನ ನಾವು ಕೇಳಿದ್ದಕ್ಕೆ ಏನಾಗುತ್ತೆ, ಭಗವಂತನ ಹಾರಿದೆ ಅಂತ ಆ ಗಿಳಿ ಹೇಳ್ತಾರೆ. ಹಂಗೆ ಪ್ರತಿಯೊಬ್ಬರು ಕೂಡ ನಾವೇನಾಗ್ತೀವಿ ಅಂತಂದ್ರೆ ಭಗವಂತನ ಅಂತಂತಕ್ಕೆ ಸಿಕ್ಕಾಕೊಂಡಿರ್ತೀವಿ. ಭಗವಂತನಿಂದ ಪಾರ್ ಮಾಡುವಂತ ಶಕ್ತಿ ಪ್ರತಿಯೊಬ್ಬ ಗುರುವಿನಲ್ಲಿ ಇರ್ತದೆ. ಅಂತ ಗುರುವಿನ ಆಶ್ರಯಗಳನ್ನು ನಾವು ಬೆಳೆದ್ವಿ ಅಂತಂದ್ರೆ ಈ ಒಂದು ಪ್ರಪಂಚವನ್ನ ಗೆಲ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಏನು ಶಿವತೇಜ್ ನೋಡಿ, ಶಿವನ ತೇಜವನ್ನೇ ಅವನು ಅಲಂಕಾರ ಮಾಡ್ಕೊಂಡ. ಅಷ್ಟು ತೇಜಸ್ಸಿರುವಂತ ಬಾಲಕ ನಾಡಿನ ಕೀರ್ತನೆ ಹೆಚ್ಚಿಸಲಿ, ಕುಟುಂಬದ ಕೀರ್ತನೆ ಇನ್ನಷ್ಟು ಹೆಚ್ಚಾಗಿ ಬೆಳಗಲಿ ಅನ್ನುವಂಥ ಮಾತನ್ನ ಹೇಳಿ ಒಳ್ಳೆ ಕಾರ್ಯಕ್ಕೆ ಅವರನ್ನು ತೊಡಗಿಸಲಿ, ಒಳ್ಳೆಯ ಸಂಸ್ಕೃತಿ ವಿಚಾರಗಳನ್ನು ಅವರಿಗೆ ತುಂಬಿ. ಅಂತ ಹೆಸರು ಶಿವ ಬಹಳ ಕಡಿಮೆ. ಶಿವ ಅಂತಂದ್ರೆ ಪರಮಾತ್ಮ. ಎಲ್ಲಾ ಕಡೆ ಇದ್ರೆ ಪರಮಾತ್ಮ ಎಲ್ಲ ಕಡೆ ಇಡೀ ಪ್ರಪಂಚವನ್ನೇ ಒಂದು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿ ಇದ್ದು ಇಲ್ಲದಂತೆ ಇರುವಂತಹ ಶಿವ. ಅಂತಹ ಶಿವನ